ನಮಸ್ಕಾರ ಗೆಳೆಯರೇ. ಗುಂಡ್ಯ ಮತ್ತು ಅವನ ಹೆಂಡತಿ ಹೋಟೆಲ್ಲಿಗೆ ಭೋಜನಕ್ಕಾಗಿ ಹೋಗಿರ್ತಾರೆ. ಅದಕ್ಕೇನು ಕಾರಣ ಅಂತಂದರೆ, ಗುಂಡ್ಯ ಅಂತಾನೆ, ಡಾರ್ಲಿಂಗ್ ಇವತ್ತು ನಾವು ಹೋಟೆಲಿಗೆ ಊಟ ಮಾಡಲಿಕ್ಕೆ ಹೋಗೋಣ. ಹೌದಾ? ಯಾಕೆ? ಏನು ವಿಶೇಷ? ಏನೂ ವಿಶೇಷ ಇಲ್ಲ, ಇವತ್ತು ನನಗೆ ಪಾತ್ರೆ ತಿಕ್ಕಲಿಕ್ಕೆ ಮೂಡಿಲ್ಲ ಅಂತ. ಯಾಕಂದ್ರೆ ಪಾಪ ಅಡುಗೆ ಅವನೇ ಮಾಡ್ತಿದ್ದ, ಪಾತ್ರೆ ಕೂಡ ಅವನೇ ತಿಕ್ಕಬೇಕಾಗಿ. ಅಂಥ ಪರಿಸ್ಥಿತಿಯಲ್ಲಿ ಗುಂಡ್ಯ ಹೆಂಡ್ತಿನ ಹೋಟೆಲಿಗೆ ಊಟಕ್ಕೆ ಕರ್ಕೊಂಡು ಹೋಗ್ತಾನೆ. ಎಲ್ಲ ಊಟ ಬಂದುಬಿಡುತ್ತೆ. ಒಂದು 10 ನಿಮಿಷದಲ್ಲಿ ಗುಂಡ್ಯ ಊಟ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಗಪ್ಪ. ಹೆಂಡ್ತಿಗೆ ಹೇಳ್ತಾಳೆ, ಅಲ್ರಿ ಯಾಕೆ ಊಟದಕ್ಕಿಂತ ಮುಂಚೆ ನೀವು ದೇವರ ಪ್ರಾರ್ಥನೆ ಮಾಡ್ತಿದ್ರಲ್ಲ? ಮನೇಲಿದ್ದಾಗ ಪ್ರತಿ ಸಾರಿ ಊಟ ಮಾಡಬೇಕಾದ್ರೆ ದೇವರ ಪ್ರಾರ್ಥನೆ ಮಾಡಿ ಆಮೇಲೆ ತುತ್ತನ್ನು ಸ್ವೀಕಾರ ಮಾಡುವ ನೀವು ಈ ಊಟ ಬಂದ ತಕ್ಷಣ ಕಪ್ಪ ತಿಂತಾ ಇದ್ದೀರಲ್ಲ, ಯಾಕೆ? ಅದು ಗುಂಡ್ಯ ಅಂತಾನ. ಹೋಟೆಲ್ನವ್ರು ಯಾವಾಗಲೂ ಊಟ ತುಂಬ ಟೇಸ್ಟಿಯಾಗಿ ಮಾಡಿರ್ತಾರೆ, ಹಾಗಾಗಿ ನಾನು ದೇವ್ರ ನೆನೆಸ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ ಅಂದ್ಕೊಳ್ಳೆ. ಬರ್ರಿ ನಿಮಗೈತೆ ಮನ್ಯಾಗ 1 ವಾರ ಉಪವಾಸ ಬೀಳ್ಬೇಕಂತ ಹೇಳ್ತಾರೆ. ಕೇಳಿ ಕಟ್ಟಿ ಮಾತು ಕೇವಲ ಹಾಸ್ಯಕ್ಕಾಗಿ. ನಮಸ್ಕಾರ.